ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸುರಮ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಮತ್ತು ಹ್ಯಾಪಿ ವಾರ ಶನಿವಾರ. ಬನ್ನಿ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ, ನಾವು ಮೊದಲು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂತಂದ್ರೆ ನಾವು ಹೆತ್ತ ತಂದೆ ತಾಯಿನ ಮತ್ತು ವಿಶ್ವಕ್ಕೆ ನಮಸ್ಕರಿಸಿ ಧನ್ಯವಾದಗಳನ್ನು ಹೇಳಿ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡಬೇಕು ಸ್ನೇಹಿತರೆ. ಅದರಿಂದ ನಮಗೆ ಎಲ್ಲ ನಮ್ಗೆ ಮಾಡೋ ಕಾರ್ಯದಲ್ಲಿ ಫಲವನ್ನು ದೊರೆಯುತ್ತದೆ ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಷಯದಲ್ಲಿ ನಾನು ನಾವೇನು ಈ ವಿಡಿಯೋದಲ್ಲಿ ನಿಮಗೆ ಧ್ಯಾನದ ಜೊತೆ ಇವತ್ತು ನಾನು ತಂದಿರತಕ್ಕಂಥ 2 ಸೀಕ್ರೆಟ್ ನೋಡಿ ಸ್ನೇಹಿತರೆ. ಒಂದು ಇವತ್ತು ನಿಮಗೆ ಬ್ಯಾಲದ ಹಣ್ಣು. ಸೊ ಬ್ಯಾಲದ ಹಣ್ಣನ್ನು ತಂದಿದ್ದೀನಿ ಸ್ನೇಹಿತರೆ. ಬ್ಯಾಲದ ಹಣ್ಣು ಮತ್ತು ಬೆಲ್ಲ. ಸೊ ಇವತ್ತಿನ ವಿಷಯ ಕೂಡ ಬಹಳ ಅಂದರೆ ಬಹಳ ವಿಶೇಷವಾಗಿದೆ, ಸ್ಪೆಷಲ್ ಇದೆ ಅಂತ ಅಂದ್ಬಿಟ್ಟು ಹೇಳಬೇಕು ಸ್ನೇಹಿತರೆ. ಯಾಕಂದರೆ ಬೆಲ್ಲದಲ್ಲಿ ಇರೋ ಗುಣ ಮತ್ತು ಬೆಲ್ಲದ ಹಣ್ಣಿನಲ್ಲಿ ಇರತಕ್ಕಂಥ ಗುಣಗಳನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಾವು ಧ್ಯಾನವನ್ನು ಮಾಡ್ಕೊಂಡು ಬರೋಣ. ಮತ್ತು ಪ್ರತಿನಿತ್ಯ ಧ್ಯಾನ ಆರೋಗ್ಯಕ್ಕೆ ಆನಂದ, ಸಂತೋಷ, ಸಮೃದ್ಧಿ ಕೊಡತಕ್ಕಂಥದ್ದು. ಸೊ ಅದರಿಂದ ಸ್ನೇಹಿತರೆ, ನಾವು ಪ್ರತಿನಿತ್ಯ ಧ್ಯಾನ ಮಿತಿಯಾಗಿ ಮಾಡಿಬಿಟ್ಟು ಆರೋಗ್ಯವಾಗಿರೋಣ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ನಾವು ಧ್ಯಾನ ಮಾಡಬೇಕಂತಂದರೆ ಮೊದಲನೇದು ಒಂದು ನಿರ್ಮಲ ವಾತಾವರಣನೂ ನೋಡಬೇಕು. ಅಲ್ಲಿ ನಮಗೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇರಬಾರ್ದಕ್ಕಂಥ ಜಾಗವನ್ನು ನೋಡಿ, ಮತ್ತು ಆ ಜಾಗದ ಹತ್ರ ನಾವು ಕೂತ್ಕೋಬೇಕಂದ್ರೆ ನೇರವಾಗಿ ಭೂಮಿ ಮೇಲೆ ಕೂತ್ಕೋಬಾರ್ದು. ಈ ಥರ ಯೋಗ ಮ್ಯಾಟ್ ಆಗಿರಲಿ ಮತ್ತು ಒಂದು ಯಾವುದೋ ಒಂದು ಚೆನ್ನಾಗಿರೋ ವಸ್ತ್ರ ಆಗಿರಲಿ, ಇಲ್ಲ ಚಾಪೆ ಆಗಿರಲಿ, ಅದನ್ನ ಹಾಕೊಂಡು ಅದ್ರ ಮೇಲೆ ಕೂತ್ಕೋಬೇಕು ಸ್ನೇಹಿತರೆ. ನಾವು ನೆಲದ ಮೇಲೆ ಡೈರೆಕ್ಟಾಗಿ ಕೂತ್ಕೋದ್ರಿಂದ ನಮಗೆ ನಕಾರಾತ್ಮಕ ಶಕ್ತಿಗಳೇ ಜಾಸ್ತಿ ಬರ್ತವೆ. ಅದರಿಂದ ನಮಗೆ ಸಕಾರಾತ್ಮಕ ಶಕ್ತಿಗಳು ಅಂದರೆ ಪಾಸಿಟಿವ್ ಎನರ್ಜಿ ಮತ್ತು ನೆಗೆಟಿವ್ ಎನರ್ಜಿ ಅಂತ ಇರ್ತವೆ. ನಮಗೆ ಪಾಸಿಟಿವ್ ಎನರ್ಜಿ ಸಿಗಬೇಕಂತಂದರೆ ನಾವು ಈ ಥರ ವಸ್ತ್ರಗಳು ಅಥವಾ ಯೋಗ ಮ್ಯಾಟ್ ಅಂತದ್ದು ಹಾಕ್ಕೊಂಡು ನಾವು ಅದರ ಮೇಲೆ ಆರಾಮಾಗಿ ಕುಳಿತುಕೊಂಡು ಧ್ಯಾನ ಮಾಡತಕ್ಕಂಥದ್ದು ಸ್ನೇಹಿತರೆ. ಈಗ ಧ್ಯಾನ ಮಾಡಬೇಕಂತಂದರೆ ಆರಾಮದಾಯಕವಾಗಿ ಫಸ್ಟ್ ಕೂತ್ಕೋಬೇಕು. ಆರಾಮದಾಯಕ ನೋಡಿ, ಸುಖಾಸನ. ನಿಮಗೆ ಯಾವ ಥರ ಕಂಫರ್ಟ್ ಆಗುತ್ತೆ ಕೂತ್ಕೊಳ್ಳಿ. ಕಾಲು ನೋವು, ಮಂಡಿ ನೋವಿದೆ ಅಂತನ್ನೋರು, ಸೊಂಟ ನೋವಿದೆ ಅಂತನ್ನೋರು ಚೇರ್ ಮೇಲೆ ಕೂತ್ಕೊಳ್ಳಿ ಮತ್ತು ಸೊಂಟಕ್ಕೆ ಒಂದು ತಲೆದಿಂಬು ಸಹಾಯದಿಂದ ನೀವು ಸೊಂಟವನ್ನು ಎಷ್ಟಾಗುತ್ತಷ್ಟು ನೀವು ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಮತ್ತು ಧ್ಯಾನ ಅಂದರೆ ಏನು? ಧ್ಯಾನ ಅಂತಂದರೆ ದೇಹ ಮತ್ತು ಮನಸ್ಸನ್ನು ಎರಡೂ ಒಂದುಗೂಡಿಸತಕ್ಕಂಥದ್ದು ಧ್ಯಾನ ಸ್ನೇಹಿತರೆ. ಸೊ ಇದರಿಂದ ನಾವು ಎಷ್ಟು ಮನಸ್ಸು ಮತ್ತು ದೇಹವನ್ನು ಎಷ್ಟು ಸಮಯಗಳವರೆಗೂ ನಾವು ಒಂದುಗೂಡಿಸ್ತೀವಿ, ಅಷ್ಟು ನಮ್ಮ ದೇಹದಲ್ಲಿರತಕ್ಕಂಥ ಅಂಗಾಂಗಗಳೆಲ್ಲ ಚೆನ್ನಾಗಿ ವ್ಯಾಯಾಮ ಮಾಡ್ತವೆ ಮತ್ತು ನಮ್ಮ ಮನಸ್ಸು ಮತ್ತು ನಮ್ಮ ಮೆದುಳು ಶುದ್ಧಿ ಆಗತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಸೊ ಇದು ಆಗಿತ್ತು. ಇದರ ಜೊತೆಗೆ ನಾವು ಬನ್ನಿ, ಮೊದಲನೇದು ನಾವು ಓಂಕಾರವನ್ನು ಶುರು ಮಾಡೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ನಾವು ಓಂಕಾರವನ್ನು ಶುರು ಮಾಡೋಣ. ನೋಡಿ, ಸೊಂಟ ನೇರವಾಗಿ ಇಟ್ಕೊಳ್ಳಿ ಮತ್ತು ಈ ಥರ, ಇದು ಚಿನ್ಮುದ್ರದಲ್ಲಿ ನೀವು ಕೂತ್ಕೋಬೋದು. ಇಲ್ಲ ಅಂತಂದರೆ ಆರಾಮಾಗಿ ಉತ್ಸಾಸನದಲ್ಲಿ ಆದರೂ ನೀವು ಕೂತ್ಕೋಬೋದು ಸ್ನೇಹಿತರೆ. ಸೊ ನೋಡಿ, ಈಗ ಈ ಥರ ಕೂತ್ಕೊಂಡು ಸೊಂಟವನ್ನು ನೇರವಾಗಿ ಮಾಡಿಕೊಂಡು ನಾವು ಮೊದಲು ಓಂಕಾರವನ್ನು ಮಾಡೋಣ. ಓ
ಓ ಈಗ ನಿಧಾನವಾಗಿ ಒಂದು ಉಸಿರು ತಗೊಂಡು ಉಸಿರನ್ನು ಬಿಟ್ಟು ಕೈ ರಿಲೀಸ್ ಮಾಡಿ 2 ಕೈ ಒರೆಸ್ಕೊಂಡು ಮತ್ತು ಕಣ್ಣಿನ ರೆಪ್ಪೆ ಒರೆಸಿ ಆರಾಮಾಗಿ ಕಣ್ಣನ್ನು ತೆರೆಯಿರಿ. ಸೊ ಸ್ನೇಹಿತರೆ, ನಾವು ಓಂಕಾರವನ್ನು ಮಾಡುವಾಗ ನಮಗೆ ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ಓಂ ಅಂತ ಹೇಳತಕ್ಕಂಥದ್ದು. ಅದು ಎಷ್ಟಾಗುತ್ತೋ ನಮಗೆ ಅಷ್ಟು ಉಸಿರನ್ನು ತಗೋಬೇಕು ಮತ್ತು ಅಷ್ಟೇ ನಿಧಾನವಾಗಿ ಓಂಕಾರವನ್ನು ಮಾಡಬೇಕು ಸ್ನೇಹಿತರೆ. ನೀವು 11ರಿಂದ 21 ಬಾರಿ ಮಾಡಿ. ಹೊಸದಾಗಿ ಮಾಡೋರು ಅಂತಂದರೆ 11 ಬಾರಿ ಮಾಡಿ ಸ್ನೇಹಿತರೆ. ಓಂಕಾರದಿಂದ ನಿಮಗೆ ನಮ್ಮ ಕುತ್ತಿಗೆಯ ಕೆಳಭಾಗದಲ್ಲಿ ಇರೋ ಎಲ್ಲ ಅಂಗಗಳಿಗೆ ಸ್ಪರ್ಶವಾಗುತ್ತೆ ಮತ್ತು ನಮ್ಮ ಪೆಟ್ಟಿಗೆ ಧ್ವನಿ ಏನಿದೆ ಅಲ್ವಾ, ಧ್ವನಿ ಪೆಟ್ಟಿಗೆ, ಆ ಧ್ವನಿ ಪೆಟ್ಟಿಗೆ ಇಂಪ್ರೂವ್ ಆಗುತ್ತೆ. ಅಂತಂದರೆ ನೀವು ಆಫೀಸಲ್ಲಿ ಏನೋ ಕೆಲಸ ಮಾಡ್ತಿರ್ಬೋದು, ನೀವು ಟೀಚರ್ ಆಗಿ ಕೆಲಸ ಮಾಡ್ತಿರ್ಬೋದು, ಈ ಥರ ನೀವು ಹಾಡೋರಾಗಿರ್ಬೋದು, ಈ ಥರ ಪ್ರತಿಯೊಂದು. ಮತ್ತು ನಾವೇನು ಪೇಪರ್ ಓದೋದಾಗಿರಲಿ ಬರೋದಾಗಿರಲಿ, ನಾವೇನು ಮಾತಾಡ್ತೀವಿ, ಮಾತು ಶಬ್ದಗಳು ಸ್ಪಷ್ಟವಾಗಿ ಬರತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಸೊ ಅದರಿಂದ ನೀವು ಪ್ರತಿನಿತ್ಯ ಓಂಕಾರ 11ರಿಂದ 21 ಬಾರಿ ನೀವು ಆರಾಮಾಗಿ ಮಾಡ್ಕೋಬೋದು ಸ್ನೇಹಿತರೆ. ಈಗ ಓಂಕಾರ ಆಯಿತು, ಭ್ರಮರಿನೂ ಮಾಡೋಣ ಸ್ನೇಹಿತರೆ. ಭ್ರಮರಿನೂ ಮಾಡ್ಬೇಕಂತಂದ್ರೆ ನೋಡಿ ಸ್ನೇಹಿತರೆ, ಕೈಯನ್ನು ಈ ಥರ ಇಟ್ಕೊಂಡು 3 ಬೆರಳನ್ನು ಈ ಥರ ಮಡಚಿ ಮತ್ತು ಹೆಬ್ಬೆರಳ ಮಧ್ಯದಲ್ಲಿ ಹಾಕಿ ಕಿರು ಬೆರಳನ್ನು ಅದರ ಮೇಲೆ ಮುಚ್ಚೋತಕ್ಕಂಥದ್ದು. ಈ ಥರ ನೋಡಿ ಸ್ನೇಹಿತರೆ, ಇದು ಶಂಖ ಮುದ್ರಾ ಅಂತ ಹೇಳ್ತೀವಿ. ಸೊ ಶಂಖ ಮುದ್ರವನ್ನು ಈ ಥರ ಆರಾಮಾಗಿ ಇಟ್ಕೊಂಡು ನೀವು ಈಗ ಸೊಂಟವನ್ನು ನೇರವಾಗಿ ಮಾಡಿಕೊಂಡು ಮಾಡತಕ್ಕಂಥದ್ದು. ಈಗ ಕೈಯನ್ನು ರಿಲೀಸ್ ಮಾಡಿ ಮತ್ತು ಕೈಯನ್ನು ಒರೆಸ್ಕೊಳ್ಳಿ. ಕಣ್ಣಿನ ರೆಪ್ಪೆಗಳು ಒರೆಸ್ಕೊಂಡು ಆರಾಮಾಗಿ ಕಣ್ಣನ್ನು ತೆರೆಯಿರಿ. ಸೊ ಸ್ನೇಹಿತರೆ, ಇದು ಭ್ರಮರಿ ಆಗಿತ್ತು. ಭ್ರಮರಿಯನ್ನು ಸ್ನೇಹಿತರೆ ನಾವು ಮಾಡುವಾಗ ಈ ಥರ ಇದೇನು ಈ ಥರ ಮುದ್ರೆಗಳನ್ನು ಇಟ್ಟುವಾಗ ನಾವು ಉಸಿರನ್ನು ತಗೋವಾಗ ಇದನ್ನು ಪುಷ್ ಮಾಡಿ ಇಟ್ಕೋಬೇಕು ಸ್ನೇಹಿತರೆ. ಶಂಖ ಮುದ್ರಾ ಇದಲ್ವಾ, ಅದನ್ನು ಸ್ವಲ್ಪ ಈ ಥರ ಪುಷ್ ಮಾಡಿ ಇಟ್ಕೋಬೇಕು. ಸೊ ಭ್ರಮರಿ ಮಾಡೋದ್ರಿಂದ ನಮಗೆ ನೆಗೆಟಿವ್ ಥಾಟ್ಸ್ ಅನ್ನೋದು ಎಲ್ಲ ತಲೆಯಿಂದ ಡಿಲೀಟ್ ಆಗೋತಕ್ಕಂಥದ್ದಾಗತ್ತೆ ಮತ್ತು ನಮ್ಮ ಕುತ್ತಿಗೆಯಿಂದ ಮೇಲ್ಭಾಗ ಅಂತಂತಂದರೆ
ಮೆದುಳು, ತಲೆ, ಕಣ್ಣು, ಕಣ್ಣು ರೆಪ್ಪೆ, ಮೂಗು, ಬಾಯಿ, ಹಲ್ಲು ಇವುಗಳಿಗೆಲ್ಲಗೆ ವೈಬ್ರೇಟ್ ಆಗುತ್ತೆ ಸ್ನೇಹಿತರೆ. ನೀವು ಓಂ ಅಂತ ಮಾಡುವಾಗ ವೈಬ್ರೇಟ್ ಆಗುತ್ತೆ. ಸೊ ಆ ವೈಬ್ರೇಟಿಂದ ಏನಾಗುತ್ತೆ, ಅವುಗಳಿಗೆ ನಾವು ವ್ಯಾಯಾಮ ಮಾಡಿಸತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಪ್ರತಿನಿತ್ಯ ಭ್ರಾಮರಿಯನ್ನು ಹೊಸದಾಗಿ ಮಾಡೋರು ಒಂದು 3 ತಿಂಗಳು 11 ಬಾರಿ ಮಾಡಿ, ಇದನ್ನು ನಾನು ಆಲ್ರೆಡಿ ಅಭ್ಯಾಸ ಮಾಡ್ತೀನಿ ಅನ್ನೋರು 21 ಬಾರಿ ಮಾಡಿ ಸ್ನೇಹಿತರೆ. ಪ್ರತಿನಿತ್ಯ 21 ಬಾರಿ ಮಾಡೋದ್ರಿಂದ ನಿಮಗೆ ನಿಮ್ಮ ಮೆದುಳು ಚುರುಕಾಗತ್ತೆ, ಕಣ್ಣು ಮತ್ತು ಕಿವಿ ಮತ್ತು ಮೂಗು ಎಲ್ಲಕ್ಕೆ ಸ್ಪರ್ಶ ಹೋಗೋದ್ರಿಂದ ಏನಾಗುತ್ತೆ, ನಮ್ಮ ಇಡೀ ದೇಹವೇ ಚೈತನ್ಯವಾಗಿರುತ್ತೆ ಸ್ನೇಹಿತರೆ. ಸೊ ಅದರಿಂದ ಮತ್ತು ನಮ್ಮ ತಲೆಯಲ್ಲಿ ನೆಗೆಟಿವ್ ಥಾಟ್ಸ್ ಅನ್ನೋದನ್ನು ಡಿಲೀಟ್ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಈಗ ಓಂಕಾರ ಭ್ರಮರಿ ಆಯ್ತಲ್ಲ ಸ್ನೇಹಿತರೆ, ಈಗ ನಾವು ರಿಲ್ಯಾಕ್ಸನ್ನು ಮಾಡೋಣ. ಈಗ ನಾವು ಓಂಕಾರ ಭ್ರಮರಿಯನ್ನು ಮಾಡಿದ ನಂತರ ನಮ್ಮ ದೇಹ ದಣಿದಿರುತ್ತೆ. ಅಂದರೆ ನೀವು 21 ಬಾರಿ ಓಂಕಾರ, 21 ಬಾರಿ ಭ್ರಾಮರಿಯನ್ನು ಮಾಡಿದ್ರೆ ಏನಾಗುತ್ತೆ, ಆವಾಗ ನಮ್ಮ ಬಾಡಿ ಸೊಂಟ ಕೂಡ ನೇರವಾಗಿ ಇಟ್ಕೊಂಡು ಅದನ್ನು ದಣಿವು ಅನಿಸುತ್ತೆ. ಸೊ ಆವಾಗ ಏನು ಮಾಡಬೇಕು, ಆ ದಣಿವನ್ನು ನಾವು ರಿಲ್ಯಾಕ್ಸ್ ಮಾಡಬೇಕು. ಆವಾಗ ಅದೇನಾಗುತ್ತೆ, ರಿಲ್ಯಾಕ್ಸ್ ಆಗಿಬಿಟ್ಟು ಎಲ್ಲ ನಮ್ಮ ದೇಹಗಳು ಶಾಂತವಾಗೋ ಥರ ಆಗುತ್ತೆ ಮತ್ತು ಎಲ್ಲದಕ್ಕೆ ರಿಲ್ಯಾಕ್ಸೇಷನ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಮತ್ತು ರಿಲ್ಯಾಕ್ಸೇಷನಲ್ಲಿ ಧ್ಯಾನ ಅಂತಂದರೆ, ಧ್ಯಾನ ಮಾಡೋದ್ರಲ್ಲಿ ನಾವೇನು ನಮ್ಮ ಮನಸ್ಸು ಮತ್ತು ದೇಹವನ್ನು ಒಟ್ಟಿಗೆ ಗೂಡಿಸ್ತೀವಿ. ಅದರಿಂದ ನಮ್ಮ ಮೆದುಳಿಗೆ ಮತ್ತು ನಮ್ಮ ಮನಸ್ಸು ನಮ್ಮ ಕಂಟ್ರೋಲಿಗೆ ಬರೋ ಥರ ಇರುತ್ತೆ ಸ್ನೇಹಿತರೆ. ಅವಾಗೇನಾಗುತ್ತೆ, ನಮಗೆ ಏಕಾಗ್ರತೆ, ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಅನ್ನೋದು ಬರುತ್ತೆ ಸ್ನೇಹಿತರೆ. ಸೊ ಅದರಿಂದ ನಾವು ಪ್ರತಿನಿತ್ಯ ಧ್ಯಾನವನ್ನು ಮಾಡಬೇಕು. ಸೊ ಬನ್ನಿ ಈಗ ಧ್ಯಾನ ಮಾಡೋಣ. ಈಗ ನಾವು ಧ್ಯಾನವನ್ನು ಮಾಡಬೇಕಂದ್ರೆ ಸೊಂಟ ನೇರವಾಗಿ ಇಟ್ಕೋಬೇಕು. ಮತ್ತು ನಿಮ್ಮ ಕೈ ನೋಡಿ ಚಿನ್ನ ಮುದ್ರದಲ್ಲಾದರೂ ಈ ಥರದಲ್ಲಿ ಕೂತ್ಕೊಳ್ಳಿ, ಇಲ್ಲ ಉಚ್ಚಾಸನದಾದರೂ ಕೂತ್ಕೊಳ್ಳಿ ಸ್ನೇಹಿತರೆ. ಮತ್ತು ನೀವು ಧ್ಯಾನ ಮಾಡುವಾಗ ಮೊದಲನೇದು ದೇಹವನ್ನು ಹಗುರವಾಗಿ ಮಾಡ್ಕೋಬೇಕು ಸ್ನೇಹಿತರೆ. ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಒತ್ತಡಗಳನ್ನು ನಾವು ಹಾಕ್ಕೋಬಾರ್ದು, ಆರಾಮದಾಯಕವಾಗಿ ಕುಳಿತುಕೋಬೇಕು ಸ್ನೇಹಿತರೆ. ಯಾವಾಗ ನಮ್ಮ ಮನಸ್ಸನ್ನು ಹಗುರ ಮಾಡ್ತೀವಿ ಮತ್ತು ಶಾಂತಗೊಳಿಸ್ತೀವಿ, ಆವಾಗ ನಮ್ಮ ಮೆದುಳು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತದೆ ಸ್ನೇಹಿತರೆ. ಸೊ ಅದರಿಂದ ಮೊದಲು ಏನೇ ನೀವು ಕೆಲಸಗಳು ಮಾಡಬೇಕಂತಂದರೆ ಮೊದಲು ಮನಸ್ಸನ್ನು ಹಗುರ ಮಾಡ್ಕೋಬೇಕು, ರಿಲ್ಯಾಕ್ಸ್ ಆಗಿ ಮಾಡಬೇಕು ಸ್ನೇಹಿತರೆ. ಈಗ ನೋಡಿ, ನಿಮಗೆ ಯಾವ ಥರ ಆಗುತ್ತೋ ಆ ಥರದಲ್ಲಿ ಆರಾಮಾಗಿ ಕೂತ್ಕೊಳ್ಳಿ ಮತ್ತು ನೋಡಿ ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಮತ್ತು ನೋಡಿ ಸ್ನೇಹಿತರೆ, ನಾವು ಧ್ಯಾನದಲ್ಲಿ ಕೂತ್ಕೊಳ್ಳಿದ ತಕ್ಷಣ ನಾವು ಕಣ್ಣನ್ನು ಮುಚ್ಚಬೇಕು. ಕಣ್ಣು ಮುಚ್ಚಿದ ತಕ್ಷಣ ಸ್ನೇಹಿತರೆ ನೂರಾರು ಯೋಚನೆ, ಸಾವಿರಾರು ಯೋಚನೆಗಳು ಬರ್ತವೆ ನಮಗೆ. ಸೊ ಆ ಯೋಚನೆಗಳಿಗೆ ನಾವು ಯಾವುದೇ ಕಾರಣಕ್ಕೂ ಉತ್ತರವನ್ನು ನೀಡಬಾರದು ಸ್ನೇಹಿತರೆ. ಆರಾಮದಾಯಕವಾಗಿ ಕೂತ್ಕೊಂಡಿದ್ದೀನಿ, ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ನಮ್ಮ ಮನಸ್ಸಲ್ಲಿ ಹೇಳ್ಕೊಂಡು ಮತ್ತು ನಮ್ಮ ದೇಹದಲ್ಲಿ ಇರತಕ್ಕಂಥ ಭಾಗಗಳನ್ನು ನಾವು ಒಮ್ಮೆ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಅಂದರೆ ನೋಡಿ, ತಲೆ ಕೂದಲು, ಹಣೆ, ಕಣ್ಣು, ಕಣ್ಣು ರೆಪ್ಪೆ, ಮೂಗು, ಬಾಯಿ, ಕಿವಿ ಈ ಥರ ಎಲ್ಲ ಅಂಗಾಂಗಗಳನ್ನು ನಾವು ಒಮ್ಮೆ ನಿಧಾನವಾಗಿ ಒಂದೊಂದು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಯಾವಾಗ ನಾವು ನಮ್ಮ ದೇಹದಲ್ಲಿರತಕ್ಕಂಥ ಅಂಗಾಂಗಗಳನ್ನು ಗುರುತಿಸ್ತೀವಿ, ಅವಕ್ಕೆ ಚಲನವಲನೆ ಆಗುತ್ತದೆ. ನಮಗೆ ಯಾವುದೇ ಕಾರಣಕ್ಕೂ ಕಾಯಿಲೆ ಕಸ ಕಡ್ಡಿಗಳು ನಮ್ಮ ಹತ್ರ ಬರಲ್ಲ. ಪ್ರತಿನಿತ್ಯ ಧ್ಯಾನದ ಜೊತೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗಗಳನ್ನು ನಾವು ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ, ನಿಧಾನವಾಗಿ. ಯೋಚನೆಗಳು ಬರ್ತವೆ, ನಮ್ಮ ಮನಸ್ಸು ಬೇರೆ ಕಡೆ ಹೋಗ್ತಾ ಇರುತ್ತೆ. ಅದಕ್ಕೆ ನಾವು ಎಲ್ಲಿಯೂ ಏನು ಯೋಚನೆ ಮಾಡದೆ ದೇಹದಲ್ಲಿರೋ ಅಂಗಾಂಗಗಳ ಒಂದೊಂದಾಗಿ ಆರಾಮದಾಯಕವಾಗಿ ಅದನ್ನು ಒಂದೊಂದಾಗಿ ಗುರುತಿಸ್ಕೊಂಡು ಬರೋಣ ಸ್ನೇಹಿತರೆ.
ಧ್ಯಾನದಿಂದ ಸಿಗುವ ಲಾಭಗಳು ಅಸಾಧ್ಯ ಅನ್ನೋದನ್ನು ಸಾಧ್ಯವಾಗಿ ಮಾಡತಕ್ಕಂಥದ್ದು ಧ್ಯಾನ ಮಾಡುತ್ತದೆ ಸ್ನೇಹಿತರೆ. ನಮಗೆ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಏಕಾಗ್ರತೆ, ಡಿಸಿಪ್ಲಿನ್ ಅನ್ನೋದನ್ನು ನಮಗೆ ಕಲಿಸ್ಕೊಡುತ್ತದೆ ಸ್ನೇಹಿತರೆ. ಆರಾಮಾಗಿ ಕುಳಿತುಕೊಳ್ಳಬೇಕು. ಮೆಮೊರಿ ಪವರ್ನ ಹೆಚ್ಚಿಸುತ್ತದೆ. ನೆಗೆಟಿವ್ ಥಾಟ್ಸನ್ನು ಡಿಲೀಟ್ ಮಾಡುತ್ತದೆ. ನಮ್ಮ ಉಸಿರಾಟವನ್ನು ಶುದ್ಧಿ ಮಾಡುತ್ತದೆ. ಆರಾಮಾಗಿ ಕುಳಿತುಕೊಳ್ಳಿ. ನಿಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಗುರುತಿಸ್ಕೊಂಡು ಬರುವಾಗ ನಮ್ಮ ಸೊಂಟ ಕೆಳಗಡೆ ಬಗ್ಗಿರುತ್ತೆ ಸ್ನೇಹಿತರೆ. ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಹೀಗೆ ನೋಡಿ, ನಮ್ಮ ಮೂಗಿನ ಉಸಿರಾಟದ ಮೇಲೆ ಧ್ಯಾನವನ್ನು ಇರಿಸಿ. ನಮ್ಮ ಮೂಗು ಈಗ ನಿಧಾನವಾಗಿ ಉಸಿರಾಡ್ತಾ ಇದೆ. ಮೂಗಿನ ಉಸಿರಾಟದ ಮೇಲೇನೆ ಧ್ಯಾನ ಇರಲಿ ಸ್ನೇಹಿತರೆ. ನಾವು ಎಷ್ಟು ಮೆಲ್ಲನೆ ಉಸಿರಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೇನೆ ನಾವು ಧ್ಯಾನ ಇರಿಸಬೇಕು. ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ. ಯಾವುದೇ ಯೋಚನೆಗಳಿಗೆ ಉತ್ತರವನ್ನು ನೀಡಬೇಡಿ. ನಮ್ಮ ಮನಸ್ಸನ್ನು ಎಲ್ಲಿಗೂ ಕಳಿಸಬೇಡಿ. ಆರಾಮಾಗಿ ಕುಳಿತುಕೊಂಡಿದ್ದೇನೆ, ನಾನು ಧ್ಯಾನವನ್ನು ಮಾಡುತ್ತಿದ್ದೇನೆ. ಇಂದಿನ ದಿನದ ಕೆಲಸ ನನಗೆ ಎಲ್ಲ ಸುಲಭವಾಗಿ, ವೇಗವಾಗಿ, ಸುಂದರವಾಗಿ ಆಗಬೇಕು. ಅದರಿಂದ ನಾನು ಧ್ಯಾನವನ್ನು ಮಾಡುತ್ತಿದ್ದೇನೆ. ನಮ್ಮ ಮನಸ್ಸಿಗೆ ನಾವು ಹೇಳ್ಕೋಬೇಕು ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಕಣ್ಣನ್ನು ತೆರೆಯಬೇಡಿ. ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಇಂದಿನ ಕೆಲಸಗಳು ಬಹಳ ಸುಲಭವಾಗಿ, ವೇಗವಾಗಿ, ಸುಂದರವಾಗಿ ಮಾಡಿಕೊಳ್ಳುತ್ತೇನೆ. ರಿಲ್ಯಾಕ್ಸ್ ಸ್ನೇಹಿತರೆ. ಸಮಯ ಮುಗಿದ ನಂತರ ನೀವು 10 ನಿಮಿಷ ಮಾಡ್ತಿರೋ, 20 ನಿಮಿಷ ಮಾಡ್ತಿರೋ, ಅರ್ಧ ತಾಸು ಮಾಡ್ತಿರೋ, ಸಮಯ ಮುಗಿದ ನಂತರ ಕೈಯನ್ನು ನಿಧಾನವಾಗಿ ರಿಲೀಸ್ ಮಾಡಿ ಮತ್ತು 2 ಕೈಯನ್ನು ಉಜ್ಜಿಕೊಂಡು ಕಣ್ಣು ರೆಪ್ಪೆಗಳನ್ನು ಒರೆಸಿ ನಿಧಾನವಾಗಿ ಕಣ್ಣನ್ನು ತೆರೆಯಬೇಕು. ನೋಡಿ ಸ್ನೇಹಿತರೆ, ಎಷ್ಟು ಆನಂದ, ಎಷ್ಟು ಸಂತೋಷ ಆಗುತ್ತೆ ದೇಹಕ್ಕೆ. ಸೊ ಅದರಿಂದ ನಾವು ಪ್ರತಿನಿತ್ಯ ಧ್ಯಾನವನ್ನು ಮಾಡಬೇಕು ಸ್ನೇಹಿತರೆ. ಸೊ ಮತ್ತೆ ನೋಡಿ ಸ್ನೇಹಿತರೆ, ಧ್ಯಾನದ ಜೊತೆ ನಿಮಗೆ ಪ್ರತಿದಿನ ಒಂದು ವಿಡಿಯೋ, ಅದರ ಜೊತೆಗೆ 1 ರಿಂದ 2 ಟಾಪಿಕ್ಗಳು ಮತ್ತು ಹೆಲ್ತ್ ಇನ್ಕ್ರೆಡಿಬಲ್ ಸೀಕ್ರೆಟ್ಗಳನ್ನೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಸ್ನೇಹಿತರೆ, ನಾವು ತಗೊಳ್ಳೋ ಆಹಾರದ ಜೊತೆಗೆ ವ್ಯಾಯಾಮ, ಪ್ರಾಣಾಯಾಮ, ಅದರಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥದ್ದು ಕಪಾಲಭಾತಿ ಪ್ರಾಣಾಯಾಮ ಸ್ನೇಹಿತರೆ. ಇದು ನಾವು ತಗೊಳ್ಳೋ ಆಹಾರವನ್ನು ಜೀರ್ಣ ಮಾಡಿ, ಜೊತೆಗೆ ನಮ್ಮ ಹೊಟ್ಟೆ ಭಾಗ ಏನಿದೆ ಅದರ ಒಳಗಡೆ ಇರತಕ್ಕಂಥ ಎಲ್ಲ ಅಂಗಾಂಗಗಳಿಗೆ ಅದು ವ್ಯಾಯಾಮನ ಮಾಡಿಸತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಕಪಾಲಭಾತಿ ಪ್ರಾಣಾಯಾಮ ಇದು ಪ್ರತಿನಿತ್ಯ ನಾವು 2 ರಿಂದ 3 ನಿಮಿಷ ಮಾಡಿಕೊಂಡ್ರೆ ನಮ್ಮ ಹೊಟ್ಟೆ ಭಾಗದಲ್ಲಿರೋ ಎಲ್ಲ ಅಂಗಾಂಗಗಳು ಶುದ್ಧಿಯಾಗಿರುತ್ತೆ. ಯಾವಾಗ ನಮ್ಮ ಹೊಟ್ಟೆಯಲ್ಲಿರೋ ಅಂಗಾಂಗಗಳು ಶುದ್ಧಿ ಆಗುತ್ತೋ ಆವಾಗ ನಮ್ಮ ಮೆದುಳು ಕೂಡ ಶುದ್ಧಿ ಆಗುತ್ತೆ ಮತ್ತು ಚುರುಕಾಗುತ್ತೆ ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ 2 ರಿಂದ 3 ತಾಸು, 2 ರಿಂದ 3 ನಿಮಿಷಗಳು ಕಪಾಲಭಾತಿ ಪ್ರಾಣಾಯಾಮ. ಮತ್ತು ನಿಮಗೆ ಸೂಚನೆ ಅಂತಂತ ಹೇಳ್ಬೇಕಂತಂದ್ರೆ, ಇದು ಗರ್ಭಧಾರಣೆ ಇರೋರು ಮತ್ತು ಶ್ವಾಸಕೋಶ ತೊಂದರೆ ಇರೋರು, ಟ್ಯಾಬ್ಲೆಟ್ಗಳು ಏನಾದರೂ ತಗೊಳ್ತಾ ಇದ್ದೀನಿ ಅನ್ನೋರು ನಿಮ್ಮ ಡಾಕ್ಟರ್ ಸಲಹೆಯ ಮೇರೆಗೆ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಬನ್ನಿ ಈಗ ಕಪಾಲಭಾತಿ ಅಂತಂದ್ರೆ ಸ್ನೇಹಿತರೆ, ಕಪಾಳ ಅಂತಂದರೆ ತಲೆ, ಸೊ ಭಾತಿ ಅಂತಂದರೆ ಮೆದುಳು, ಬೆಳಕು ಸ್ನೇಹಿತರೆ. ಸೊ ನಮ್ಮ ಮೆದುಳಿಗೆ ಬೆಳಕು ಕೊಡತಕ್ಕಂಥದ್ದು, ಚೈತನ್ಯ ತುಂಬತಕ್ಕಂಥದ್ದು
ಪ್ರಾಣಾಯಾಮ ಅಂತಂತಂದರೆ ಕಪಾಲಭಾತಿ ಪ್ರಾಣಾಯಾಮ ಸ್ನೇಹಿತರೆ. ಸೊ ಇದನ್ನು ನಾವು ಪ್ರತಿನಿತ್ಯ ಮಿತಿಯಾಗಿ ಮಾಡೋಣ ಮತ್ತು ಆರೋಗ್ಯವಾಗಿ ಇರೋಣ ಸ್ನೇಹಿತರೆ. ಸೊ ಬನ್ನಿ ಕಪಾಲಭಾತಿ ಮಾಡಬೇಕಂತಂದರೆ ನೋಡಿ, ಸೊಂಟವನ್ನು ಮೊದಲು ನೇರವಾಗಿ ಇಟ್ಕೊಳ್ಳಿ ಮತ್ತು ಕಪಾಲಭಾತಿ ಪ್ರಾಣಾಯಾಮ ಮಾಡುವಾಗ ನೀವು ದೇಹದ ಉಸಿರನ್ನು ತಗೋಬಾರ್ದು ಸ್ನೇಹಿತರೆ, ಹೊಟ್ಟೆ ಭಾಗದ ಉಸಿರನ್ನು ತಗೋಬೇಕು. ಈಗ ನೋಡಿ, ನಾವು ಚಿನ್ಮುದ್ರದಲ್ಲಿ ಮಾಡೋಣ. ನೀವು ಈ ಥರ ಇಟ್ಕೊಳ್ಳುವಾಗ ನೋಡಿ, ನಿಧಾನವಾಗಿ ಉಸಿರಾಡಬೇಕು. ಉಸಿರಾಡುವಾಗ ಹೊಟ್ಟೆ ಮುಂದೆ ಬರಬೇಕು ಮತ್ತು ನಾವು ಅದನ್ನು ಹೊಟ್ಟೆಯನ್ನು ಪಂಪ್ ಮಾಡ್ತೀವಿ ಅಂತಂದರೆ ನೋಡಿ, ಅಂದರೆ ನೋಡಿ ಈ ಥರ ಮಾಡುವಾಗ ನಮ್ಮ ಹೊಟ್ಟೆ ಒಳ ಮತ್ತು ಹೊರ, ಹೊರ ಮತ್ತು ಹೊರ, ಒಳ ಮತ್ತು ಹೊರ ಆ ಥರ ಅದು ಪಂಪ್ ಮಾಡ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿರೋ ಅಂಗಾಂಗಗಳಿಗೆಲ್ಲ ವ್ಯಾಯಾಮವನ್ನು ಮಾಡಿಸತಕ್ಕಂಥದ್ದು. ಇದು 2 ರಿಂದ 3 ನಿಮಿಷ ಅಷ್ಟೇ ಮಾಡ್ಕೋಬೇಕು ಸ್ನೇಹಿತರೆ. ಈ ರೀತಿ ಸ್ನೇಹಿತರೆ. ಅಂದರೆ ಏನಾಗುತ್ತೆ, ನಾವು ಉಸಿರಾಟದ ಮೇಲೆ ಧ್ಯಾನವನ್ನು ಬಹಳ ಅಂದರೆ ಬಹಳ ಧ್ಯಾನ ಇಡಬೇಕಾಗುತ್ತೆ. ನಾವು ಎಷ್ಟು ಉಸಿರಾಡ್ತೀವಿ ಮತ್ತು ಅದನ್ನು ಯಾವ ಥರ ಪಂಪ್ ಮಾಡ್ತೀವೋ ಅನ್ನೋದನ್ನು ಬಹಳ ಅಂದರೆ ಬಹಳ ಧ್ಯಾನ ಇಟ್ಟು ಅದನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಇದು ಪ್ರತಿನಿತ್ಯ 2 ರಿಂದ 3 ನಿಮಿಷ ಮಾಡ್ಕೊಳ್ಳಿ ಮತ್ತು ನೀವು ತಗೊಳ್ಳೋ ಆಹಾರ ಜೀರ್ಣ ಆಗಬೇಕು, ಲಿವರ್ ಆರೋಗ್ಯ ಚೆನ್ನಾಗಿರಬೇಕು, ಹಾರ್ಟ್ ಆರೋಗ್ಯ ಚೆನ್ನಾಗಿರಬೇಕು, ಸಣ್ಣ ಕರಳು, ದೊಡ್ಡ ಕರಳು, ಶ್ವಾಸಕೋಶ, ನಮ್ಮ ಹೊಟ್ಟೆಯಲ್ಲಿರೋ ಕಿಡ್ನಿಗಳು ಎಲ್ಲವುದಕ್ಕೆ ಅದು ವ್ಯಾಯಾಮವನ್ನು ಮಾಡಿಸುತ್ತೆ ಸ್ನೇಹಿತರೆ. ಅದರಿಂದ ಮಿತಿಯಾಗಿ ವ್ಯಾಯಾಮವನ್ನು ಧ್ಯಾನವನ್ನು ಮಾಡಿ ಮತ್ತು ಆರೋಗ್ಯವಾಗಿರಿ, ಸಂತೋಷವಾಗಿರಿ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ಇವತ್ತು ಧ್ಯಾನವನ್ನು ಮಾಡಿದ್ದೀವಿ. ಧ್ಯಾನದ ಜೊತೆಗೆ ನಿಮಗೆ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರಲ್ಲಿ ನಾನು ಇವತ್ತು ನೋಡಿ, ಇದು ಬೇಲದ ಹಣ್ಣು ಸ್ನೇಹಿತರೆ. ಬೇಲದ ಹಣ್ಣು ಅಂತ ಹೇಳ್ಬಿಟ್ಟು ನಿಮಗೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಇದ್ರ ಬಗ್ಗೆ ನೀವು ಇದನ್ನು ತಿಳ್ಕೊಬೋದು, ನಿಮಗೆ ಸಿಗುತ್ತೆ ಇದು. ಆಮೇಲೆ ಎಲ್ಲ ಸೀಸನಲ್ಲಿ ಸಿಗೋತಕ್ಕಂಥದ್ದು ಹಣ್ಣು ಸ್ನೇಹಿತರೆ. ಆದರೆ ಇದರ ಉಪಯೋಗ ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ ಸ್ನೇಹಿತರೆ. ಏನಪ್ಪ ಅಂತಂದರೆ ಬೇಲದ ಹಣ್ಣು ಸ್ನೇಹಿತರೆ, ನಿಮಗೆ ಇದರಲ್ಲಿ ನಮಗೆ ವಿಟಮಿನ್ಸ್ ಎ, ಸಿ ಮತ್ತು ಬಿ ಕಾಂಪ್ಲೆಕ್ಸ್ ಇರೋತಕ್ಕಂಥದ್ದು ಸ್ನೇಹಿತರೆ. ಅಂದರೆ ಇದರ ಜೊತೆ ಇದು ಏನಾಗುತ್ತೆ ಅಂತಂದರೆ ಸ್ನೇಹಿತರೆ, ನಮಗೆ ಹೇಳ್ಬೇಕಂತಂದರೆ ಮೊದಲು ವಿಟಮಿನ್ ಸಿ ರಿಚ್ ಆಗಿರೋದ್ರಿಂದ ನಮ್ಮ ದೇಹವನ್ನು ತಂಪಾಗಿ ಇರಿಸೋತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಮತ್ತು ಇದರ ಉಪಯೋಗ ಹೇಗುತ್ತಂತಂದರೆ, ಇದರ ಜೊತೆಗೆ ನಾವು ಬೆಲ್ಲವನ್ನೇ ಸೇರಿಸಬೇಕು. ಇಲ್ಲ ಹೀಗೆ ತಿಂತೀನಿ ಅನ್ನೋರು ಸ್ವಲ್ಪ ಹುಳಿ ಮತ್ತು ಒಗರಾಗಿರುತ್ತೆ. ಇದರ ಜೊತೆಗೆ ನೀವು ಬೆಲ್ಲವನ್ನು ಸೇರಿಸಿ ಸೇವನೆ ಮಾಡೋದ್ರಿಂದ ಇವು 2 ಕಾಂಬಿನೇಷನ್ ಬಹಳ ಅಂದರೆ ಬಹಳ ಸಿಗುತ್ತೆ ಸ್ನೇಹಿತರೆ. ಇದರಲ್ಲೇ ಪೋಷಕಾಂಶ ಹೇಳಬೇಕಂತಂದರೆ ನಿಮಗೆ ದೇಹದ ಉಷ್ಣತೆ ಮತ್ತು ಶೀತ ಮತ್ತು ಉಷ್ಣ ಗುಣ ಇದರಲ್ಲಿ ಇರುತ್ತೆ ಸ್ನೇಹಿತರೆ. ಮತ್ತು ಇದು ಬೇಸಿಗೆ ಕಾಲದಲ್ಲಿ ಇದನ್ನು ಬಹಳ ಅಂದರೆ ಬಹಳ ನಾವು ಇದನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ದೇಹವನ್ನು ತಂಪವಾಗಿರಿಸುತ್ತೆ. ಮತ್ತು ಬೇರೆ ಕಾಲಗಳಲ್ಲೂ ಕೂಡ ನಾವು ಇದನ್ನು ಮಿತಿಯಾಗಿ ಬಳಸೋದ್ರಿಂದ ಸ್ನೇಹಿತರೆ ನಮಗೆ ಜೀರ್ಣಕ್ರಿಯೆ ಶುದ್ಧಿ ಮಾಡುತ್ತೆ ಮತ್ತು ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಇದರಲ್ಲಿ ಸಿಗೋತಕ್ಕಂಥದ್ದು ಅಂತಂದರೆ ಕ್ಯಾಲ್ಸಿಯಂ, ರಂಜಕ, ಕಬ್ಬಿಣಾಂಶ ತಕ್ಕಂಥದ್ದು ಇರುತ್ತೆ ಸ್ನೇಹಿತರೆ. ಅದರಿಂದ ಇದು ನಮಗೆ ಹೇಳ್ಬೇಕಂತಂದರೆ ಒಂಥರ ಅಮೃತ ಇದ್ದಂಗೆ ಸ್ನೇಹಿತರೆ. ಇದು ನಿಮಗೆ ಕೆಲವೊಂದು ಕಡೆ ಸಿಗುತ್ತೆ, ಕೆಲವೊಂದು ಕಡೆ ಸಿಗಲ್ಲ. ನೀವೇನು ಮಾಡ್ತೀರಾ, ಹಬ್ಬ
ಆ ಹುಣ್ಣಿಮೆ ಟೈಮಲ್ಲಿ ಏನು ಪೂಜೆ ಮಾಡಬೇಕು ಅನ್ನೋ ಸಮಯದಲ್ಲಿ ನೀವು ತಗೊಳ್ತೀರಾ. ಸೊ ಆ ಥರ ಆಗಬಾರ್ದು ಸ್ನೇಹಿತರೆ. ಬೇಲದ ಹಣ್ಣು, ಬೇಲದ ಹಣ್ಣಿನ ಉಪಯೋಗ ಅಂತಂದ್ರೆ ನಿಮಗೆಲ್ಲ ಪೂರ್ತಿ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ ಸ್ನೇಹಿತರೆ. ಸೊ ಇದನ್ನು ನೀವು ವಾರದಲ್ಲಿ ಒಮ್ಮೆ ಆದರೂ ನೀವು ತಿಂದರೆ ಬಹಳ ಅಂದರೆ ಬಹಳ ಇದು ಉಪಯೋಗಕಾರಿ ಆಗುತ್ತೆ ನಮ್ಮ ದೇಹಕ್ಕೆ. ಉಷ್ಣತೆ ಅಂದರೆ ಜಾಸ್ತಿ, ಕೆಲವರು ಹೀಟ್ ಆಗಿದೆ ಅಂತಾರೆ. ಅಂದರೆ ಈ ಹಣ್ಣು ನಮಗೆ ಸಿಗೋದೇ ಭಾಳ ಅಪರೂಪ ಥರನೂ ಇರುತ್ತೆ ಸ್ನೇಹಿತರೆ. ಸೊ ಅದರಿಂದ ಇದ್ರ ಬಗ್ಗೆ ನಾನು ನಿಮಗೆ ಪೂರ್ತಿ ಮಾಹಿತಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದರ ಬಗ್ಗೆ ನೀವು ಓದಿ ಮತ್ತು ಇದನ್ನು ನಿಮಗೆ ಎಲ್ಲಿ ಸಿಗುತ್ತೆ ನೋಡಿ ಸ್ನೇಹಿತರೆ. ಇವತ್ತಿನ ದಿನಗಳಲ್ಲಿ ಈಗ ಇದರ ಬಗ್ಗೆ ಪೂರ್ತಿ ಬಹಿರಂಗವಾಗಿ ಪ್ರಚಾರವನ್ನು ಹೊರಡಿಸಿ ಅಲ್ಲಿ ಇಲ್ಲಿ ಶಾಪ್ಗಳಲ್ಲಿ ಸಿಗತಕ್ಕಂಥದ್ದು ಆಗ್ತಿದೆ. ಇದನ್ನು ನೀವು ತಗೊಳ್ಳೋದ್ರಿಂದ ಬಹಳ ಅಂದರೆ ಬಹಳ ಉಪಯೋಗಕಾರಿ ನಮ್ಮ ದೇಹಕ್ಕೆ ಆಗುತ್ತೆ ಸ್ನೇಹಿತರೆ. ವಿಟಮಿನ್ ಸಿ ರಿಚ್ ಆಗಿರೋದ್ರಿಂದ ಇದನ್ನು ನಾವು ನಾವು ಇದು ತಗೊಳ್ಳೋದ್ರಿಂದ ನಮಗೆ ಬಹಳ ಅಂದರೆ ಬಹಳ ಉಪಯೋಗಕಾರಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು ಸ್ನೇಹಿತರೆ. ಇದರ ಜೊತೆ ಬೆಲ್ಲ ಕೂಡ ನೀವು ಸೇರಿಸಿ ತಗೊಳ್ಳಿ. ಮತ್ತು ಬೆಲ್ಲ ನೋಡಿ ಸ್ನೇಹಿತರೆ, ಬೆಲ್ಲ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ತಾರೆ. ಇವತ್ತಿನ ದಿನದಲ್ಲಿ ನಿಮಗೆ ಕಲುಷಿತ ಬೆಲ್ಲಗಳು ಮತ್ತು ಕೆಮಿಕಲ್ ಹಾಕಿರೋ ಬೆಲ್ಲಗಳು ಅಂತ ಹೇಳ್ಬಿಟ್ಟು ಬಹಳ ಸಿಗ್ತಾ ಇದ್ದಾವೆ. ಅದರಿಂದ ಸ್ವಲ್ಪ ಜಾಗರೂಕತೆಯಾಗಿರಿ ಮತ್ತು ನಾಟಿ ಬೆಲ್ಲ ಥರ ನಿಮಗೆ ಯಾವುದು ಅಷ್ಟು ಅನುಕೂಲ ಆಗುತ್ತೆ ಅಂತ ಬೆಲ್ಲನ ತಗೊಳ್ಳಿ. ಮತ್ತು ಸಕ್ಕರೆನೂ ಯೂಸ್ ಮಾಡ್ತಾರೆ, ಆದಷ್ಟು ಸಕ್ಕರೆಯನ್ನು ಕಡಿಮೆ ಮಾಡೋದು ಮಾಡಿ ಸ್ನೇಹಿತರೆ. ಯಾಕಂತಂದರೆ ನೋಡಿ, ನಾವು ಜಾಸ್ತಿ ಕೆಮಿಕಲ್ ಮುಕ್ತವಾಗಿರತಕ್ಕಂಥದ್ದು ಬೆಲ್ಲ ಸ್ನೇಹಿತರೆ. ಅದರಿಂದ ನಿಮಗೆ ವಿಷಮುಕ್ತ ಆಗಬೇಕಂತಂತಂದರೆ ನಿಮಗೆ ಬೆಲ್ಲವನ್ನೇ ಬಹಳ ಯೂಸ್ ಮಾಡಿ. ಇದರಲ್ಲಿ ಇರೋ ಗುಣಗಳು ಅಂತಂದರೆ ಸ್ನೇಹಿತರೆ, ಎ, ಬಿ, ಸಿ ಮತ್ತು ಇ ವಿಟಮಿನ್ಗಳು ಬೆಲ್ಲದಲ್ಲಿ ಸಿಗುತ್ತೆ. ಮತ್ತು ಇದರಲ್ಲಿ ಇರತಕ್ಕಂಥ ಅಂಶ ಅಂದರೆ ಕ್ಯಾಲ್ಸಿಯಮ್ಮು, ಕಬ್ಬಿಣಾಂಶ, ಪೊಟ್ಯಾಷ್ ಮತ್ತು ರಂಜಕ, ಎಲ್ಲ ಖನಿಜಗಳು ನಮಗೆ ಬೆಲ್ಲದಲ್ಲಿ ಸಿಗುತ್ತೆ ಸ್ನೇಹಿತರೆ. ಅದರಿಂದ ಇದು ಈ ಬೆಲ್ಲ ಮತ್ತು ಬೆಲ್ಲದ ಹಣ್ಣು ನಾವು ತಗೊಳ್ಳೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ನೀಡಿ ಮತ್ತು ನಮ್ಮ ದೇಹದಲ್ಲಿ ವಿಷ ಅಂಶ ಇದೆ ಅಂತಂದರೆ ಅದನ್ನು ಹೊರ ಹಾಕೋದನ್ನು ಮಾಡುತ್ತೆ ಸ್ನೇಹಿತರೆ. ಇದರಿಂದ ಬಹಳ ಅಂದರೆ ಬಹಳ ಉಪಕಾರಿಯಾಗಿದೆ. ಮತ್ತು ಬೊಜ್ಜು ಆಗಿರಲಿ ಮತ್ತು ತೂಕ ಇಳಿಕೆ ಆಗಿರಲಿ ಇವೆಲ್ಲವನ್ನು ನೀವು ಕಂಡ್ಕೋಬೋದು ಸ್ನೇಹಿತರೆ. ಇವೆರಡರ ತಗೊಂಡು ಜ್ಯೂಸ್ ಮಾಡೋದನ್ನು ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ತಿಳಿಸಿರ್ತೀನಿ. ಮತ್ತು ಇವೆರಡರಲ್ಲಿ ತಗೊಂಡು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಆಗುವ ಅಂಶಗಳು ನಮಗೆ ಸಿಗೋತಕ್ಕಂಥ ಪೋಷಕಾಂಶಗಳು ಕೂಡ ಬಹಳ ಅಂದರೆ ಬಹಳ ಮಲಬದ್ಧತೆ ಆಗಿರ್ಬೋದು ಮತ್ತು ಜೀರ್ಣಕ್ರಿಯೆ ಆಗಿರ್ಬೋದು, ಈ ಥರ ಬಹಳ ಅಂದರೆ ಬಹಳ ಲಾಭಗಳು ನಮಗೆ ಇವುಗಳಿಂದ ಸಿಗ್ತಾವಂತ ಹೇಳ್ತಾ ಸ್ನೇಹಿತರೆ, ಇದು ಆಗಿತ್ತು ಇವತ್ತಿನ ವಿಷಯ. ಸೊ ಬೆಲ್ಲ 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 ಯಾಕಂತ ಹೇಳ್ತಾ ಇದ್ದೀನಿ ಅಂದರೆ, ನೀವು ಬೆಲ್ಲ ಅವನ್ನು ಉಪಯೋಗ ಮಾಡೋದ್ರಿಂದ ಇಡೀ ನಮ್ಮ ಆರೋಗ್ಯವನ್ನು, ನಮ್ಮ ದೇಹದಲ್ಲಿರೋ ಎಲ್ಲ ರಕ್ತ ಕಣಗಳಲ್ಲಿ ಇರತಕ್ಕಂಥದ್ದು ಎಲ್ಲ ಶುದ್ಧಿ ಮಾಡತಕ್ಕಂಥ ಗುಣ ನಮ್ಮ ಬೆಲ್ಲ ಹೊಂದಿದೆ ಸ್ನೇಹಿತರೆ. ಸೊ ಅದರಿಂದ ನೀವು ಬೆಲ್ಲವನ್ನು ಮಿತಿಯಾಗಿ ಬಳಸಿ ಮತ್ತು ಆರೋಗ್ಯವಾಗಿರಿ ಅಂತ ಹೇಳ್ತಾ, ನಿಮಗೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನು ಬಹಳ ಅಂದರೆ ಬಹಳ ವಿಶೇಷವಾದ ಸಾಮಗ್ರಿಗಳನ್ನು ನಿಮಗೆ ಪರಿಚಯ ಮಾಡೋದಿದೆ. ಜೊತೆಗೆ ನಾನು ಆಯುರ್ವೇದಿಕ್ಕಲ್ಲಿ ಆಯುರ್ವೇದಿಕ್ ಹೊಂದಿರತಕ್ಕಂಥ ಗಿಡಮೂಲಿಕೆಗಳ ಬಗ್ಗೆನೂ ಪರಿಚಯ ಮಾಡೋದು ಭಾಳ ಇದೆ ಸ್ನೇಹಿತರೆ. ಹೀಗೆ ದಯವಿಟ್ಟು ಯಾರು ಹೊಸದಾಗಿ ನೋಡ್ತಾ ಇದ್ರೋ SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಹೇಳಿ. ಧ್ಯಾನ ಮಾಡೋದರಿಂದ ನೀವು ಆರೋಗ್ಯವನ್ನು ಸ್ವಚ್ಛವಾಗಿ ಇಟ್ಕೊಬೋದು. ಧ್ಯಾನದ ಜೊತೆಗೆ ಇನ್ಕ್ರೆಡಿಬಲ್ ನಾನು ಹೆಲ್ತ್ ಸೀಕ್ರೆಟ್ಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇವುಗಳನ್ನು ಅಳವಡಿಸಿ ಮತ್ತು ಸ್ವಚ್ಛವಾಗಿ ಆರೋಗ್ಯ ಇಟ್ಕೊಳ್ಳಿ ಅಂತ ಹೇಳ್ತಾ, ಏಕ್ ಭಾರತ್ ಸ್ವಚ್ಛ ಭಾರತ್ ಹೆಲ್ದಿ ಭಾರತ್ ಆಗಬೇಕಂತಂದರೆ ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮುಖಾಂತರ ಎಷ್ಟು ಜನ ನಾವು ಧ್ಯಾನವನ್ನು ಮಾಡ್ತಾ ಇದ್ದೀವಿ ಅಂತ ಬಿಟ್ಟು ಪ್ರೂವ್ ಮಾಡೋಣ ಸ್ನೇಹಿತರೆ. ಅದರಿಂದ ಎಲ್ಲರೂ ಆರೋಗ್ಯವಾಗಿರಿ ಅಂತ ಹೇಳ್ತಾ, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.